ಭಾರತ ತಾಯ್ನಾಡಿಗಾಗಿ ಪ್ರಾಣ ಬಿಟ್ಟ ವೀರರು ಶೂರರಿಗೆ ಜನ್ಮ ನೀಡಿದ ಪುಣ್ಯಭೂಮಿ. ಈ ಭೂಮಿಯಲ್ಲಿ ಅಖಂಡ ಭಾರತಕ್ಕಾಗಿ ಹೋರಾಡಿ ಮಾಡಿದ ಸಿಂಹಸ್ವಪ್ನಗಳು ಎಣಿಕೆಗೆ ಸಿಗದಷ್ಟು. ಅದಾಗಿಯೂ ಕೂಡ ಚಂದ್ರಶೇಖರ್ ಆಜಾದ್, ಮದನ್ ಲಾಲ್ ಧಿಂಗ್ರಾ, ಖುದಿರಾಮ್ ಬೋಸ್, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರಪಾಲ್, ಸುಭಾಷ್ ಚಂದ್ರ ಬೋಸ್ ಹೀಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಹೆಸರುಗಳು ಬೆಳೆಯುತ್ತಾ ಹೋಗುತ್ತವೆ. ಅಂದಹಾಗೆ ಭಾರತ ಸ್ವಾತಂತ್ರ್ಯದಲ್ಲಿ ಕೆಲವು ಮಹಾಪುರುಷರು ಮುಂಚೂಣಿಯಲ್ಲಿದ್ದು ಹೋರಾಟ ನಡೆಸಿದರು. ಅವರ ಹೋರಾಟ ತಟಸ್ಥ ರೂಪ ತಾಳಿ ಆ ಹೋರಾಟವನ್ನು ನಿಷ್ಕ್ರಿಯವಾಗಿಸಿ ಬ್ರಿಟಿಷರು ಅಂದುಕೊಂಡಿದ್ದನ್ನು ಸಾಧಿಸಿ ಭಾರತಕ್ಕೆ ಸ್ವಾತಂತ್ರ್ಯ ನೀಡ್ತಾರೆ. ಅಂದಹಾಗೆ ಭಾರತಕ್ಕೆ ಸ್ವಾತಂತ್ರ್ಯ ನೀಡುವುದು ಬ್ರಿಟಿಷರ ಕನಸು ಮನಸ್ಸಿನಲ್ಲೂ ಕೂಡ ಇರುವುದಿಲ್ಲ. ಇದಕ್ಕೆಲ್ಲ ಯುರೋಪ್ ದೇಶಗಳ ಒತ್ತಡ ಹಾಗೂ ಭಾರತೀಯರ ಬಿಟ್ಟು ಬಿಡದ ತೀವ್ರವಾದ ಹೋರಾಟದಿಂದಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತದೆ. ಭಾರತೀಯರಿಗೆ ಬ್ರಿಟಿಷರು ಸಂಪೂರ್ಣ ಸ್ವಾತಂತ್ರ್ಯ ನೀಡುವುದಾದರೆ ಬಂಗಾಳ ವಿಭಜನೆ ಮಾಡ್ತಾನೇ ಇರಲಿಲ್ಲ. ಬ್ರಿಟಿಷರ ವಿರುದ್ಧ ಸಹೋದರರಂತೆ ಒಂದಾಗಿದ್ದ ಹಿಂದೂ ಮುಸ್ಲಿಮರು ಒಕ್ಕಟ್ಟಾಗಿ ಹೋರಾಟ ನಡೆಸ್ತಾರೆ. ಬ್ರಿಟಿಷರ ವಿರುದ್ಧ ಹಿಂದೂ ಮುಸ್ಲಿಮರು ಸಹೋದರರಂತೆ ಒಂದಾಗಿ ಹೋರಾಟ ಮಾಡ್ತಿರ್ತಾರೆ. ಇವರಲ್ಲಿ ಯಾವುದೇ ಭೇದ ಭಾವ ಇರುವುದಿಲ್ಲ. ಇವರಲ್ಲಿ ಧರ್ಮದ ವಿಷ ಬೀಜ ಬಿತ್ತಿದ ಬ್ರಿಟಿಷರು ಭಾರತವನ್ನು ಹಾಳು ಮಾಡುವಲ್ಲಿ ಮೊದಲ ಹೆಜ್ಜೆ ಇಡ್ತಾರೆ. ಸ್ನೇಹಿತರೆ, ಏನಿದು ಬಂಗಾಳ ವಿಭಜನೆ? ಇದರಲ್ಲಿ ಹೋರಾಟಗಾರರ ಹೋರಾಟ ಹೇಗಿದ್ದವು? ಇದರಲ್ಲಿ ಲಾಲ್ ಬಾಲ್ ಪಾಲ್ ಇವರ ಪಾತ್ರವೇನು? ಬಂಗಾಳ ವಿಭಜನೆಯಲ್ಲಿ ಗೆದ್ದರೂ ಕೂಡ ನಂತರದ ವರ್ಷಗಳಲ್ಲಿ ಭಾರತ ಸೋತಿದ್ದು ಹೇಗೆ ಎನ್ನುವುದನ್ನು ನಾವೀಗ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಬ್ರಿಟಿಷರು ಮೊದಲು ಕ್ರಿಸ್ತಶಕ 1600 ಡಿಸೆಂಬರ್ 30ರಲ್ಲಿ ಭಾರತಕ್ಕೆ ಬಂದರು. ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡಿದರು. ಕ್ರಿಸ್ತಶಕ 1612ರಲ್ಲಿ ಕಂಪನಿ ಭಾರತದಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಲು ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಬಳಿ ಅನುಮತಿ ಪಡೆಯುತ್ತಾರೆ. ಹಾಗಾಗಿ ಬ್ರಿಟಿಷರು ಸೂರತ್, ಬಾಂಬೆ, ಮದ್ರಾಸ್, ಕೋಲ್ಕತ್ತಾಗಳಲ್ಲಿ ತಮ್ಮ ಮುಖ್ಯ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ಆರಂಭದಲ್ಲಿ ಇದರ ಉದ್ದೇಶ ಏಷ್ಯಾ ದೇಶಗಳೊಂದಿಗೆ ವ್ಯಾಪಾರ ನಡೆಸುವುದಾಗಿತ್ತು. ಕಾಲ ಕಳೆದಂತೆ ಈಸ್ಟ್ ಇಂಡಿಯಾ ಕಂಪನಿ ತನ್ನ ವ್ಯಾಪಾರವನ್ನು ಹೊರತುಪಡಿಸಿ ರಾಜಕೀಯ ಆಡಳಿತಕ್ಕೆ ಕೈ ಹಾಕ್ತಾರೆ. ಹಾಗಾಗಿ ಕ್ರಿಸ್ತಶಕ 1757ರಲ್ಲಿ ಪ್ಲಾಸಿ ಕದನವನ್ನು ನಡೆಸಿ 1765ರಲ್ಲಿ ಬಕ್ಸರ್ ಕದನ ನಡೆಸುವ ಮೂಲಕ ಭದ್ರವಾಗಿ ಭಾರತದಲ್ಲಿ ನೆಲೆ ಕಂಡುಕೊಳ್ಳುತ್ತದೆ ಈಸ್ಟ್ ಇಂಡಿಯಾ ಕಂಪನಿ. ಈ ಎರಡೂ ಕದನಗಳು ಭಾರತ ದೇಶದ ಭವಿಷ್ಯವನ್ನೇ ಬದಲಿಸುತ್ತದೆ. ಫಲವತ್ತಾದ ಬಂಗಾಳ ಭೂಪ್ರದೇಶ ಬ್ರಿಟಿಷರ ಕೈಗೆ ಸಿಗುವಂತೆ ಮಾಡುತ್ತದೆ. ಕ್ರಿಸ್ತಶಕ 1799ರಲ್ಲಿ ಮೈಸೂರು ಕದನ, ಇದರೊಟ್ಟಿಗೆ ಕ್ರಿಸ್ತಶಕ 1818ರಲ್ಲಿ ಮರಾಠ ಸಾಮ್ರಾಜ್ಯವು ಕೂಡ ಬ್ರಿಟಿಷರ ಕೈವಶವಾಗುತ್ತದೆ. ಕ್ರಿಸ್ತಶಕ 1857ರಲ್ಲಿ ದೊಡ್ಡ ಮಟ್ಟದಲ್ಲಿ ಭಾರತದ ಸ್ವತಂತ್ರ ಸಂಗ್ರಾಮ ನಡೆಯುತ್ತದೆ. ಇದಾದ ನಂತರ ಕಂಪನಿ ಆಡಳಿತವನ್ನು ತೆಗೆದು ಬ್ರಿಟಿಷರು ನೇರವಾಗಿ ಭಾರತದ ಆಡಳಿತವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಾರೆ. ಅಂದಹಾಗೆ 1857ರ ನಂತರ ಭಾರತದಲ್ಲಿ ಸ್ವಾತಂತ್ರ್ಯ ಚಳುವಳಿಗಳು ನಡೆಯುತ್ತಲೇ ಇರುತ್ತವೆ. ಇದು 1900ರ ನಂತರ ತೀವ್ರವಾಗುತ್ತದೆ. ಈ ಚಳುವಳಿಗಳನ್ನು ತಡೆಯಲು ಭಾರತದಲ್ಲಿ ಐಕ್ಯತೆ ಒಡೆಯಲು ಬ್ರಿಟಿಷ್ ಅಧಿಕಾರಿ ಭಾರತದ ವೈಸರಾಯ್ ಆಗಿದ್ದ ಲಾರ್ಡ್ ಕರ್ಜನ್ ಈತನು 1905ರಲ್ಲಿ ಅಕ್ಟೋಬರ್ 16ರಂದು ಬಂಗಾಳವನ್ನು 2 ಭಾಗ ಮಾಡಿ ಪೂರ್ವ ಬಂಗಾಳವನ್ನು ಮುಸ್ಲಿಮರಿಗೆ, ಪಶ್ಚಿಮ ಬಂಗಾಳವನ್ನು ಹಿಂದೂಗಳಿಗೆ ಎಂದು ಭಾಗ ಮಾಡಿ ಇಲ್ಲಿ ಒಡೆದು ಆಳುವ ನೀತಿಗೆ ಚಾಲನೆ ನೀಡ್ತಾನೆ. ಇಲ್ಲಿಂದಲೇ ಭಾರತದಲ್ಲಿನ ಸ್ವತಂತ್ರ ಹೋರಾಟಗಾರರಲ್ಲಿ ಒಡಕು ಮೂಡಲಾರಂಭಿಸುತ್ತದೆ. ಭಾರತದ ಸ್ವಾತಂತ್ರ್ಯ ಚಳವಳಿಗಳಲ್ಲಿ ಎಂತಹ ಹೋರಾಟಗಳು ನಡೆದರೂ ಕೂಡ ಬ್ರಿಟಿಷರು ಅದನ್ನು ಹತ್ತಿಕ್ಕುತ್ತಲೇ ಬರ್ತಾರೆ. ಅದ್ಯಾವುದಕ್ಕೂ ಜಗ್ಗದ ಭಾರತೀಯರು ಹೋರಾಟಗಳನ್ನು ನಡೆಸುತ್ತಲೇ ಬರ್ತಾರೆ. ಬಂಗಾಳ ವಿಭಜನೆ ಇದು ಭಾರತದ ಮೊದಲ ವಿಭಜನೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಈ ವಿಭಜನೆ ರಾಷ್ಟ್ರೀಯವಾದದ ಉದ್ದೇಶವನ್ನು ದುರ್ಬಲಗೊಳಿಸಿತು. ಸ್ನೇಹಿತರೆ, ಮುಸ್ಲಿಂ ಲೀಗ್ ಇದನ್ನು ಬಂಗಾಳದ ನವಾಬರಾದ ಖ್ವಾಜಾ ಸಲೀಮುಲ್ಲಾ, ಆಗಾ ಖಾನ್, ನವಾಬ್ ಉಲ್ ಮುಲ್ಕ್ ಇವರುಗಳು ಡಿಸೆಂಬರ್ 30, 1906ರಲ್ಲಿ ಢಾಕಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಅಂದಹಾಗೆ ಈ ಮುಸ್ಲಿಂ ಲೀಗ್ ಬಂಗಾಳ ವಿಭಜನೆಯ ಬಗ್ಗೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಗುರುತಿಸಿಕೊಳ್ಳುವುದಿಲ್ಲ. ಬದಲಾಗಿ ದೇಶದ ಮುಸ್ಲಿಂ ಬಾಂಧವರ ಬಗ್ಗೆ ಹಾಗೂ ಇವರಿಗೆ ಪ್ರತ್ಯೇಕ ಮೂಲಭೂತ ಸೌಕರ್ಯಗಳ ವಿಚಾರಗಳ ಬಗ್ಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ. ಮತ್ತೊಂದೆಡೆ ಬಿಪಿನ್ ಚಂದ್ರಪಾಲ್, ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್ ಇವರುಗಳು ಬ್ರಿಟಿಷರ ವಿರುದ್ಧ ಅಖಂಡ ಭಾರತಕ್ಕಾಗಿ ತೀವ್ರವಾದ ಹೋರಾಟ ಮಾಡ್ತಿರ್ತಾರೆ. ಇವರು ಬ್ರಿಟಿಷರ ಸರಕುಗಳನ್ನು ಬಹಿಷ್ಕಾರ, ಸ್ವದೇಶಿ ವಸ್ತುಗಳ ಬಳಕೆ, ರಾಷ್ಟ್ರೀಯ ಶಿಕ್ಷಣ, ಸ್ವರಾಜ್ಯ ಕಲ್ಪನೆಯನ್ನು ಜನಪ್ರಿಯಗೊಳಿಸುವ ಮೂಲಕ ಬಂಗಾಳದ ಪ್ರತಿಭಟನೆಯನ್ನು ದೇಶಾದ್ಯಂತ ಪಸರಿಸಿ ಸ್ವಾತಂತ್ರ್ಯ ಚಳವಳಿಯಾಗಿ ಬದಲಾಯಿಸುತ್ತಾರೆ. ಸ್ನೇಹಿತರೆ, ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಂಜಾಬ್ನ ಲಾಲಾ ಲಜಪತ್ ರಾಯ್, ಬಾಂಬೆಯ ಬಾಲಗಂಗಾಧರ ತಿಲಕ್, ಬಂಗಾಳದ ಬಿಪಿನ್ ಚಂದ್ರಪಾಲ್ ಈ ತ್ರಿಮೂರ್ತಿಗಳನ್ನು
ಲಾಲ್ ಬಾಲ್ ಪಾಲ್ ಎಂದು ಜನಪ್ರಿಯವಾಗಿ ಕರೆಯಲ್ಪಟ್ಟರು. ಇವರು ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ರಾಜಕೀಯ ದಿಕ್ಕನ್ನೇ ಬದಲಿಸಿದರು. ತಿಲಕರು ಯುವಕರನ್ನು ಹೋರಾಟಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಲು ಸಾರ್ವಜನಿಕ ಗಣೇಶ ಮೂರ್ತಿ ಕೂರಿಸಿ ಹಬ್ಬಕ್ಕೆ ಕರೆ ನೀಡುತ್ತಾರೆ. ಎಲ್ಲರೂ ಒಕ್ಕಟ್ಟಾಗಿ ಸೇರಿ ಹಬ್ಬ ಆಚರಣೆ ಮಾಡುವಂತೆ, ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡುವಂತೆ ಹೋರಾಟಕ್ಕೆ ಕರೆ ನೀಡುತ್ತಾರೆ. ಮಹಾರಾಷ್ಟ್ರದಲ್ಲಿ ಶಿವಾಜಿ ಜಯಂತಿ ಆಚರಣೆ ಮಾಡಿ ಕರೆ ನೀಡುತ್ತಾರೆ. ಹೀಗೆ ಹಲವು ಹಂತಗಳಲ್ಲಿ ಹೋರಾಟಗಳು ನಡೆದವು. ರವೀಂದ್ರನಾಥ್ ಟ್ಯಾಗೋರ್ ಅಮರ್ ಸೋನಾರ್ ಬಾಂಗ್ಲಾ ಗೀತೆಯನ್ನು ರಚನೆ ಮಾಡಿ ಚಳುವಳಿಗೆ ಶಕ್ತಿ ನೀಡುತ್ತಾರೆ. ಇವರೆಲ್ಲರ ಹೋರಾಟದ ಫಲವಾಗಿ ಬ್ರಿಟಿಷ್ ಸರ್ಕಾರ 1911ರಲ್ಲಿ ಬಂಗಾಳ ವಿಭಜನೆ ಆದೇಶವನ್ನು ರದ್ದುಪಡಿಸುತ್ತದೆ. ಇಲ್ಲಿ ಸೋತ ಬ್ರಿಟಿಷರು 1906ರಲ್ಲಿ ಸ್ಥಾಪನೆಯಾಗಿದ್ದ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನ ಬೆಳೆಸುತ್ತಾ ಬರ್ತಾರೆ. ಮುಂದೊಂದು ದಿನ ಇದು ಭಾರತಕ್ಕೆ ದೊಡ್ಡ ಪೆಟ್ಟು ಕೊಡುತ್ತದೆ. ಸ್ನೇಹಿತರೆ, ಬಂಗಾಳ ವಿಭಜನೆ ರದ್ದತಿಯಾದ ನಂತರ ಭಾರತೀಯ ಹೋರಾಟಗಾರರಿಗೆ ಒಂದು ದೊಡ್ಡ ಮನೋಬಲ ಬರುತ್ತದೆ. ಹಾಗೆ ಸ್ವಾತಂತ್ರ್ಯ ಹೋರಾಟ ನಿರ್ಣಾಯಕ ಘಟ್ಟಕ್ಕೆ ತಲುಪುತ್ತದೆ. ಈ ಅವಧಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮೇಲ್ವರ್ಗದ ಜನರ ಚರ್ಚೆಯಾಗಿ ಉಳಿಯದೆ ಸಾಮಾನ್ಯರ ಜನರ ಚಳವಳಿಯಾಗಿ ಮಾರ್ಪಾಡುತ್ತದೆ. ಈ ಬದಲಾವಣೆಯಲ್ಲಿ ಲಾಲ್ ಬಾಲ್ ಪಾಲ್ ಇವರ ಪಾತ್ರ ದೊಡ್ಡದಿರುತ್ತದೆ. ಅಂದಹಾಗೆ 1911ರ ಬಂಗಾಳ ವಿಭಜನೆ ರದ್ದತಿಯಾದ ನಂತರ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರ ಮಾಡಲಾಯಿತು. ಇದಾದ ನಂತರ ರೌಲತ್ ಕಾಯ್ದೆ, ಜಾಲಿಯನ್ ವಾಲ್ಬಾಗ್ ಹತ್ಯಾಕಾಂಡ, ಹೀಗೆ ಬ್ರಿಟಿಷರ ದಮನಕಾರಿ ನೀತಿಯ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆಗಳು ನಡೆದವು. ಅಸಹಕಾರ ಚಳವಳಿ 1920-22ರ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಈ ಬೃಹತ್ ಚಳವಳಿಗೆ ಲಾಲ್ ಬಾಲ್ ಪಾಲ್ ಇವರು ಹಾಕಿಕೊಟ್ಟ ಸ್ವದೇಶಿ ತತ್ವವೇ ಅಡಿಪಾಯವಾಗಿತ್ತು. ಲಾಲ್ ಬಾಲ್ ಪಾಲ್ ಈ ಮೂರು ನಾಯಕರು ಕಾಂಗ್ರೆಸ್ನ ತೀವ್ರಗಾಮಿಗಳೆಂದೇ ಗುರುತಿಸಿಕೊಂಡು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು. ಇವರು ಬ್ರಿಟಿಷರಲ್ಲಿ ಪ್ರಾರ್ಥನೆ ಮಾಡುವ ಬದಲು ಹಕ್ಕು ಕೇಳುವ ಹಾದಿಯನ್ನು ತುಳಿದರು. ಬಾಲಗಂಗಾಧರ ತಿಲಕ್ ಇವರು ಸ್ವದೇಶಿ ಘೋಷಣೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಇದನ್ನು ಪಡೆದೇ ತೀರುತ್ತೇನೆ ಎಂದು ಹೇಳಿದರು ಮತ್ತು ಲಕ್ಷಾಂತರ ಯುವಕರಲ್ಲಿ ಸ್ಫೂರ್ತಿ ತುಂಬಿದರು. ಹೋಮ್ ರೂಲ್ ಚಳವಳಿಯನ್ನು 1916ರಲ್ಲಿ ಆರಂಭಿಸಿದರು. ಬಾಲಗಂಗಾಧರ ತಿಲಕರು ಭಾರತಕ್ಕೆ ಸ್ವಯಂ ಆಡಳಿತ ಬೇಕೆಂದು ಚಿಕ್ಕ ಚಿಕ್ಕ ಹಳ್ಳಿಗೂ ಸ್ವಾತಂತ್ರ್ಯ ಆಶಯವನ್ನು ತಲುಪಿಸಿದರು. ಲಾಲಾ ಲಜಪತ್ ರಾಯ್ ಇವರನ್ನು ಪಂಜಾಬ್ ಕೇಸರಿ ಎಂದೇ ಕರೆದರು. ಇವರು ಉತ್ತರ ಭಾರತದಲ್ಲಿ ಚಳವಳಿಯ ನೇತೃತ್ವವನ್ನು ವಹಿಸಿಕೊಂಡಿದ್ದರು ಹಾಗೂ 1928ರ ಸೈಮನ್ ಕಮಿಷನ್ ವಿರುದ್ಧ ದೊಡ್ಡ ಮಟ್ಟದ ಚಳವಳಿಯನ್ನು ರೂಪಿಸಿದರು. ಈ ವೇಳೆ ಬ್ರಿಟಿಷರ ಲಾಠಿ ಏಟಿನಿಂದ ಗಾಯಗೊಂಡು ಹುತಾತ್ಮರಾದರು. ಇವರು ಆರ್ಥಿಕ ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಥಾಪನೆಯಲ್ಲಿ ಇವರು ಪ್ರಮುಖ ಪಾತ್ರ ನಿರ್ವಹಿಸಿದರು. ಭಾರತೀಯರು ಆರ್ಥಿಕವಾಗಿ ಸ್ವಾವಲಂಬಿಯಾಗಬೇಕೆಂದು ಪ್ರತಿಪಾದಿಸಿದರು. ಬಿಪಿನ್ ಚಂದ್ರ ಪಾಲ್ ಇವರನ್ನು ಕ್ರಾಂತಿಕಾರಿ ವಿಚಾರಗಳ ಪಿತಾಮಹ ಎಂದು ಕರೆಯಲಾಗಿದೆ. ಬ್ರಿಟಿಷರ ಸರಕುಗಳನ್ನು ಬಹಿಷ್ಕರಿಸುವ ಮತ್ತು ಭಾರತೀಯ ಶಿಕ್ಷಣಕ್ಕೆ ಒತ್ತು ನೀಡುವ ವಿಚಾರವನ್ನು ಬಲವಾಗಿ ಪ್ರತಿಪಾದಿಸಿದರು. ಒಂದೇ ಮಾತರಂ ಪತ್ರಿಕೆಯ ಮೂಲಕ ಬ್ರಿಟಿಷರ ಶೋಷಣೆಯನ್ನು ಜನರ ಮುಂದೆ ತಂದಿಟ್ಟರು. ಲಾಲ್ ಬಾಲ್ ಪಾಲ್ ಇವರ ಪರಂಪರೆ. ಸ್ನೇಹಿತರೆ, ಗಾಂಧೀಜಿಯವರು 1915ರಲ್ಲಿ ಭಾರತಕ್ಕೆ ಬರ್ತಾರೆ. ಅದಾಗಲೇ 1911ರಲ್ಲಿ ಭಾರತೀಯರಿಗೆ ಬ್ರಿಟಿಷರ ವಿರುದ್ಧ ಗೆಲುವಾಗಿತ್ತು. ಅದೇ ಬಂಗಾಳ ವಿಭಜನೆಯ ರದ್ದತಿ. ನಂತರ ಗಾಂಧೀಜಿಯವರು ಭಾರತದ ರಾಜಕಾರಣ ಪ್ರವೇಶಿಸಿದಾಗ ಅವರಿಗೆ ಅದಾಗಲೇ ಸಿದ್ಧವಾಗಿದ್ದ ಜನಪರ ವೇದಿಕೆ ಸಿಕ್ಕಿತು. ಲಾಲ್ ಬಾಲ್ ಪಾಲ್ ಇವರು ಜನರಲ್ಲಿ ಮೂಡಿಸಿದ ಬ್ರಿಟಿಷರ ವಿರುದ್ಧ ಭಯವಿಲ್ಲದ ಮನೋಭಾವ ಮುಂದಿನ ಚಳವಳಿಗಳಿಗೆ ಇಂಧನವಾಗುತ್ತದೆ. ಸ್ನೇಹಿತರೆ, ಗಾಂಧೀಜಿಯವರು ಭಾರತಕ್ಕೆ ಬಂದ ನಂತರ ಇವರು ಕೂಡ ಅನೇಕ ಚಳವಳಿಗಳನ್ನು ಮುನ್ನಡೆಸುತ್ತಾರೆ. ರೌಲತ್ ಕಾಯ್ದೆ, ಅಸಹಕಾರ ಚಳವಳಿ, ಖೇಡಾ ಸತ್ಯಾಗ್ರಹ, ಹೀಗೆ ಇನ್ನೂ ಅನೇಕ ಚಳವಳಿಗಳನ್ನು ಹಮ್ಮಿಕೊಳ್ತಾರೆ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ 1919ರಿಂದ 1948ರನ್ನು ಗಾಂಧಿ ಯುಗ ಎಂದೇ ಗುರುತಿಸಲಾಗಿದೆ. ಈ ಸಮಯದಲ್ಲಿ ಭಗತ್ ಸಿಂಗ್ ಪೊಲೀಸ್ ಅಧಿಕಾರಿ ಸ್ಯಾಂಡರ್ಸ್ನ ಹತ್ಯೆ ಮಾಡಿ ಲಾಲಾ ಲಜಪತ್ ರಾಯ್ ಇವರ ಸಾವಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ತಾರೆ. ಚಂದ್ರಶೇಖರ್ ಆಜಾದ್ ಬ್ರಿಟಿಷರ ಮೇಲೆ ದಾಳಿ ಮಾಡಿ ಅವರ ಸಂಪತ್ತನ್ನು ದೋಚಲು ಪ್ಲಾನ್ ಮಾಡ್ತಾರೆ. ಆ ಸಂಪತ್ತನ್ನು ಸ್ವಾತಂತ್ರ್ಯ ಚಳವಳಿಗೆ ಬಳಸಿಕೊಳ್ಳುತ್ತಿದ್ದರು. ಸುಭಾಷ್ ಚಂದ್ರ ಬೋಸ್ ಇವರು ಬ್ರಿಟಿಷರ ವಿರುದ್ಧ ಸೇನೆಯನ್ನೇ ತಯಾರಿಸಿದರು. ಇದರ ಹೆಸರು ಆಜಾದ್ ಹಿಂದ್ ಫೌಜ್ ಅಥವಾ INA, ಇಂಡಿಯನ್ ನ್ಯಾಷನಲ್ ಆರ್ಮಿ ಎಂದು ಕರೆಯಲಾಗಿದೆ. ಇವರು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಮೊದಲ ಬಾರಿಗೆ ಸ್ವಂತ ಭಾರತ ಸರ್ಕಾರ ಸ್ಥಾಪನೆ ಮಾಡಿ ಆಡಳಿತ ನಡೆಸುತ್ತಾರೆ ಹಾಗೂ ಬ್ರಿಟಿಷರ ವಿರುದ್ಧ ಸೈನಿಕ ಶಕ್ತಿ ಬಳಸಿದರು. ಇವರ ಸರ್ಕಾರಕ್ಕೆ ಜಪಾನ್ ಸೇರಿದಂತೆ ಅನೇಕ ದೇಶಗಳು ಮಾನ್ಯತೆ ನೀಡುತ್ತವೆ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ, ಇದು ಇವರ ಘೋಷವಾಕ್ಯವಾಗಿತ್ತು. ಹೀಗೆ ಇನ್ನೂ ಅನೇಕ ಜನರ ಹೋರಾಟದ ಫಲವಾಗಿ ಭಾರತಕ್ಕೆ ಸ್ವಾತಂತ್ರ್ಯವಾಗುವ ಕಾಲ ಹತ್ತಿರ ಬರುತ್ತದೆ. ಸ್ನೇಹಿತರೆ, ಭಾರತ ಸ್ವಾತಂತ್ರ್ಯ ಪಡೆದುಕೊಳ್ಳುವ ದಿನ ಹಾಗೂ ಹೋರಾಟದ ಫಲ ಕೈ ಸೇರುವ ದಿನಗಳು ಹತ್ತಿರವಾಗುತ್ತಿದ್ದಂತೆ ಬ್ರಿಟಿಷರು ಸಾಕಿದ ಗಿಣಿ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಭಾರತವನ್ನು ಹದ್ದಾಗಿ ಕುಕ್ಕಲು ತಯಾರಿ ನಡೆಸಿತು.
1906ರಲ್ಲಿ ರಚನೆಯಾದ ಮುಸ್ಲಿಂ ಲೀಗ್ 1947ರಲ್ಲಿ ಧರ್ಮದ ಅಮಲಿನಲ್ಲಿ ರಾಕ್ಷಸ ರೂಪವನ್ನು ತಾಳಿತು. ಮತ್ತೊಂದೆಡೆ ಸ್ವಾತಂತ್ರ್ಯಕ್ಕಾಗಿ ಭಾರತೀಯ ನೌಕಾಪಡೆ ಸೈನಿಕರು ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಶುರು ಮಾಡಿದರು. ಒಟ್ಟಾರೆಯಾಗಿ ಭಾರತದ ಸ್ವಾತಂತ್ರ್ಯ ಹತ್ತಿರ ಬರುತ್ತಿದ್ದಂತೆ ಮುಸ್ಲಿಂ ಲೀಗ್ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರಕ್ಕಾಗಿ ಕಾದು ಕುಳಿತಿತ್ತು. ಮೊದಲಿನಿಂದಲೂ ಇಂತಹ ಸಮಯಕ್ಕಾಗಿ ಕಾದು ಕುಳಿತಿದ್ದ ಬ್ರಿಟಿಷರು 1911ರಲ್ಲಾದ ಬಂಗಾಳ ವಿಭಜನೆ ರದ್ದತಿ ಸೇಡನ್ನು ತೀರಿಸಿಕೊಂಡರು. ಅಂದಹಾಗೆ ಹಿಂದೂಗಳಿಗೆ ಹಿಂದೂಸ್ತಾನ್, ಮುಸ್ಲಿಮರಿಗೆ ಪಾಕಿಸ್ತಾನ್ ಎಂದು ಮಾಡಿದರು. ಇಲ್ಲೂ ಕೂಡ ಬ್ರಿಟಿಷರು ಭಾರತದ ದೊಡ್ಡ ದೊಡ್ಡ ಭೂಭಾಗಗಳನ್ನೇ ವಿಭಾಗ ಮಾಡಿರ್ತಾರೆ. ಭಾರತದ ದೊಡ್ಡ ಸಂಪದ್ಭರಿತ ಭೂಭಾಗಗಳೆಂದು ಗುರುತಿಸಿಕೊಂಡಿದ್ದ ದೊಡ್ಡ ರಾಜ್ಯಗಳಾಗಿದ್ದ ಬಂಗಾಳವನ್ನು ಮತ್ತು ತನ್ನದೇ ಆದ ಇತಿಹಾಸ ಹೊಂದಿದ ಪಂಜಾಬ್ ರಾಜ್ಯವನ್ನು ಭಾಗ ಮಾಡಿ ಪಾಕಿಸ್ತಾನಕ್ಕೆ ನೀಡಲಾಗುತ್ತದೆ. ಇಲ್ಲಿ ಫಲವತ್ತಾದ ಭೂಭಾಗಗಳು ಭಾರತದ ಕೈ ತಪ್ಪಿ ಹೋಗುತ್ತವೆ. ಭಾರತದ ಸ್ವಾತಂತ್ರ್ಯಕ್ಕೆ ಹಲವು ಕಾರಣಗಳಿದ್ದವು. ಪ್ರಥಮವಾಗಿ, ದ್ವಿತೀಯ ಮಹಾಯುದ್ಧದಲ್ಲಿ ಬ್ರಿಟನ್ ಆರ್ಥಿಕವಾಗಿ ದಿವಾಳಿಯಾಗಿತ್ತು. ಭಾರತದಂತಹ ದೊಡ್ಡ ರಾಷ್ಟ್ರದಲ್ಲಿ ಆಡಳಿತ ಮುನ್ನಡೆಸಲು ಕಷ್ಟವಾಗುತ್ತಿತ್ತು. ಮುಂಬೈ ಸೇರಿದಂತೆ ಅನೇಕ ಬಂದರುಗಳಲ್ಲಿ ನೌಕಾಪಡೆಯ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ದ್ವಿತೀಯ ಮಹಾಯುದ್ಧದ ನಂತರ ಆದ ಒಪ್ಪಂದಗಳು ಯುರೋಪ್ನ ಯಾವ ದೇಶಗಳೂ ವಸಾಹತುಗಳನ್ನು ಹೊಂದುವಂತಿಲ್ಲ. ಇಂತಹ ಕಾರಣಕ್ಕಾಗಿಯೇ ಹಿಟ್ಲರ್ ಬ್ರಿಟನ್ನನ್ನು ದ್ವೇಷ ಮಾಡುತ್ತಿದ್ದ. ಕೊನೆಯದಾಗಿ, ಭಾರತೀಯರು ಕಾಲಾನಂತರದಲ್ಲಿ ಶೈಕ್ಷಣಿಕವಾಗಿ ಪ್ರಬುದ್ಧರಾದರು. ಬ್ರಿಟಿಷರ ಎಲ್ಲ ಕುತಂತ್ರಗಳನ್ನು ಗಮನಿಸುತ್ತಿದ್ದರು. ಹೀಗೆ ಹಲವಾರು ಕಾರಣಗಳಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತದೆ. ಭಾರತ ವಿಭಜನೆಗೆ ಕಾರಣಗಳು. ವಿಭಜನೆಯ ಹಾದಿ ಹಠಾತ್ತನೆ ಆಗಿದ್ದಲ್ಲ. ಇದು ಎರಡು ದೊಡ್ಡ ಧಾರ್ಮಿಕ ಸಮುದಾಯಗಳ ನಡುವಿನ ನಂಬಿಕೆಯ ಕುಸಿತದ ಫಲವಾಗಿತ್ತು. ಹಲವಾರು ಪ್ರಮುಖ ಬೆಳವಣಿಗೆಗಳು ಏಕೀಕೃತ ಸ್ವಾತಂತ್ರ್ಯ ಚಳವಳಿಯನ್ನು ಎರಡು ರಾಷ್ಟ್ರದ ಬೇಡಿಕೆಯಾಗಿ ಪರಿವರ್ತಿಸಿದವು. ಏಕೀಕೃತ ರಾಷ್ಟ್ರೀಯವಾದದ ರಂಗವನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿದ್ದ ಬ್ರಿಟಿಷ್ ಸರ್ಕಾರವು ಕೋಮು ಗಲಭೆಗಳನ್ನು ಪ್ರೋತ್ಸಾಹಿಸಿತು. ಇದಾದ ನಂತರ ದ್ವಿರಾಷ್ಟ್ರ ಸಿದ್ಧಾಂತ ಅಸ್ತಿತ್ವಕ್ಕೆ ಬಂದಿತು. ಮೊಹಮ್ಮದ್ ಅಲಿ ಜಿನ್ನಾ ಈ ದ್ವಿರಾಷ್ಟ್ರ ಸಿದ್ಧಾಂತ ಪ್ರತಿಪಾದಿಸಿದರು. ಅಂದಹಾಗೆ 1930ರ ದಶಕದ ಅಂತ್ಯ ಮತ್ತು 1940ರ ದಶಕದ ಆರಂಭದಲ್ಲಿ ನಡೆದ ರಾಜಕೀಯ ಘಟನೆಗಳು ಹಿಂದೂ ಮುಸ್ಲಿಮರಿಗೆ ಅಂತಿಮ ಪ್ರಚೋದನೆಯಾಗಿ ಕಾರ್ಯನಿರ್ವಹಿಸಿದವು. ಮುಸ್ಲಿಮರು ಪ್ರಜಾಪ್ರಭುತ್ವ ಭಾರತದಲ್ಲಿ ಹಿಂದೂಗಳ ಪ್ರಾಬಲ್ಯಕ್ಕೆ ಭಯಬೀಳುತ್ತಾರೆ. ಅಂದಹಾಗೆ ಕ್ಯಾಬಿನೆಟ್ ಮಿಷನ್ನಂತಹ ಹಲವಾರು ರಾಜಯೋಜನೆಗಳ ವೈಫಲ್ಯಗಳು 1947ರ ಹೊತ್ತಿಗೆ ವಿಭಜನೆ ಮಾಡಲು ಮುಂದಾಗುತ್ತವೆ. ಬ್ರಿಟಿಷರ ಮತ್ತು ಭಾರತದ ನಾಯಕರುಗಳಿಗೆ ಶಾಂತಿಯುತ ಅಧಿಕಾರ ವರ್ಗಾವಣೆ ಖಚಿತಪಡಿಸಿಕೊಳ್ಳಲು ಭೂಮಿಯನ್ನು ವಿಭಜಿಸುವುದನ್ನು ಬಿಟ್ಟು ಬೇರೆ ದಾರಿಯನ್ನು ನೋಡಲೇ ಇಲ್ಲ. ಹೀಗೆ ಹಲವು ಕಾರಣಗಳಿಂದ ಆಗಸ್ಟ್ 15, 1947ರಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ನೀಡಲಾಯಿತು. 1947 ಆಗಸ್ಟ್ 14ರಂದು ಧರ್ಮದ ಆಧಾರದ ಮೇಲೆ ಮುಸ್ಲಿಂ ದೇಶವಾಗಿ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ನೀಡಲಾಯಿತು.